ಸ್ನೇಹಿತರೆ, ಜನರು ನಿಮ್ಮ ಮೇಲೆ ನಂಬಿಕೆ ಇಡುವುದಕ್ಕಿಂತ ಮೊದಲು ನೀವು ಸ್ವತಃ ನಿಮ್ಮ ಮೇಲೆ ಪೂರ್ಣ ನಂಬಿಕೆ ಇಡಬೇಕು. ಆದ್ದರಿಂದ ಜಗತ್ತಿಗೆ ಉತ್ತರ ಕೊಡುವುದಕ್ಕಿಂತ ಮೊದಲು ನಿಮ್ಮ ಕನಸುಗಳೊಂದಿಗೆ ಪ್ರಾಮಾಣಿಕರಾಗಿರಿ. ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇಂದು ಕುಂಭ ರಾಶಿಯವರಿಗೆ ಅತ್ಯಂತ ವಿಶೇಷವಾದ ವಿಷಯವಾಗಿದೆ. ಏಕೆಂದರೆ 2026ರ ಮೊದಲ ತಿಂಗಳು ಜನವರಿ 2026ರ ಮಾಸಿಕ ರಾಶಿಫಲ ಮಂತ್ಲಿ ಪ್ರಿಡಿಕ್ಷನ್ ಜನವರಿ 2026. ಈ ಹೊಸ ತಿಂಗಳು, ಹೊಸ ವರ್ಷ, ಹೊಸ ಬದಲಾವಣೆಗಳನ್ನು ತಂದುಕೊಡುತ್ತದೆಯೇ? ಏನೆಲ್ಲ ಧನಾತ್ಮಕವಾಗಿ ಕಾಣುತ್ತಿದೆ, ಏನೆಲ್ಲ ಋಣಾತ್ಮಕವಾಗಿ ಕಾಣುತ್ತಿದೆ, ಎಲ್ಲ ಅಂಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಮತ್ತು ಎಲ್ಲ ಅಂಶಗಳ ಬಗ್ಗೆ ಅತ್ಯಂತ ವಿವರವಾಗಿ ನಿಮ್ಮ ಆರೋಗ್ಯ, ಶಿಕ್ಷಣ, ಪ್ರೇಮ, ಪ್ರೀತಿ, ವೈವಾಹಿಕ ಜೀವನ, ಭಾಗ್ಯ, ಕೆಲಸ, ವೃತ್ತಿ, ವ್ಯಾಪಾರ ಹೇಗಿರಲಿದೆ ಎಂಬುದನ್ನು ತಿಳಿಸುತ್ತೇವೆ. ಜನವರಿ ತಿಂಗಳಲ್ಲಿ ನವಗ್ರಹಗಳ ಸ್ಥಾನ ಏನಿರಲಿದೆ, ಕುಂಭ ರಾಶಿಯಿಂದ ಅತ್ಯಂತ ವಿವರವಾಗಿ ನಿಮಗೆ ತಿಳಿಸುತ್ತೇವೆ ಮತ್ತು ನಿಮಗೆ ಎಲ್ಲವೂ ಸಂಪೂರ್ಣವಾಗಿ ಅರ್ಥವಾಗಲಿದೆ. ಕುಂಭ ರಾಶಿಯವರೇ, ಈ ಹೊಸ ವರ್ಷ, ಹೊಸ ತಿಂಗಳು ನಿಮಗೆ ಹೇಗಿರಲಿದೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಅದಕ್ಕೂ ಮೊದಲು ನನ್ನದೊಂದು ಕಳಕಳಿಯ ವಿನಂತಿ. ಎಷ್ಟೋ ಜನ ವಿಡಿಯೋ ನೋಡುತ್ತೀರಿ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತೀರಿ. ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಸ್ನೇಹಿತರೆ, ಈ ವಿಡಿಯೋ ಜನ್ಮ ರಾಶಿ, ಚಂದ್ರ ರಾಶಿಯ ಮೇಲೆ ಆಧಾರಿತವಾಗಿದೆ. ಕುಂಭ ರಾಶಿಯವರೇ, ನಿಮ್ಮ ಮೊದಲ ಮನೆಯಲ್ಲಿ ನಿಮ್ಮ ರಾಹು ಇದ್ದಾರೆ, 2ನೇ ಮನೆಯಲ್ಲಿ ಶನಿ ಗ್ರಹ ಇದೆ, 5ನೇ ಮನೆಯಲ್ಲಿ ಗುರು ಗ್ರಹ ಇದೆ, 7ನೇ ಮನೆಯಲ್ಲಿ ಕೇತು ವಿರಾಜಮಾನರಾಗಿದ್ದಾರೆ, 11ನೇ ಮನೆಯಲ್ಲಿ ಶುಕ್ರ, ಮಂಗಳ, ಬುಧ ಮತ್ತು ಸೂರ್ಯ ವಿರಾಜಮಾನರಾಗಿದ್ದಾರೆ. ಮೊದಲು ನಿಮ್ಮ ಆರೋಗ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ನಿಮ್ಮ ಆರೋಗ್ಯ ಹೇಗಿರಲಿದೆ? ಮೊದಲ ಮನೆ ರಾಹು ಇರುವುದು, ಇದು ನಮ್ಮ ಸ್ವಭಾವ, ವರ್ತನೆ, ರೋಗ ನಿರೋಧಕ ಶಕ್ತಿ, ಸ್ವಯಂನ ಬಗ್ಗೆ. ಮೊದಲ ಮನೆಯ ಅಧಿಪತಿ 2ನೇ ಮನೆಗೆ ಹೋಗಿ ಕುಳಿತಿದ್ದಾರೆ. 2ನೇ ಮನೆ ಧನಸ್ಥಾನ. 5ನೇ ಮನೆಯ ಸಂಬಂಧ ಬುಧನಿಂದ 11ನೇ ಮನೆಯಲ್ಲಿ ಆಗುತ್ತಿದೆ. ಆದರೆ ಬುಧ 17ರಂದು 12ನೇ ಮನೆಗೆ ಹೋಗುತ್ತಾರೆ. ಶುಕ್ರ ಕೂಡ 12ನೇ ಮನೆಗೆ ಹೋಗುತ್ತಾರೆ. ಬುಧ 12ನೇ ಮನೆಗೆ ಹೋದಾಗ ಮಿತ್ರನ ಮನೆಯಲ್ಲಿ ಪ್ರವೇಶಿಸುತ್ತಾರೆ. ಆರೋಗ್ಯ ಸಾಮಾನ್ಯವಾಗಿ ಒಳ್ಳೆಯದೇ ಇದೆ, ಆದರೆ 2 ವಿಷಯಗಳಲ್ಲಿ ಎಚ್ಚರ ವಹಿಸಬೇಕು. ಮೊದಲು ತಲೆನೋವು, ಮೈಗ್ರೇನ್. ನೀವು ಹೆಚ್ಚು ಕೆಲಸದಲ್ಲಿ ತೊಡಗಿಕೊಂಡಿದ್ದೀರಿ, ಒಂದೇ ವಿಷಯದ ಬಗ್ಗೆ ಹೆಚ್ಚು ಯೋಚನೆ ಮಾಡುತ್ತಿದ್ದೀರಿ, ಅನಾವಶ್ಯಕ ಯೋಚನೆ ಮಾಡುತ್ತಿದ್ದೀರಿ. ಅದರಿಂದ ತಲೆನೋವು, ಮೈಗ್ರೇನ್ ಸಮಸ್ಯೆ ಆಗಬಹುದು. ಬುಧ 12ನೇ ಮನೆಗೆ ಹೋಗುತ್ತಿರುವುದರಿಂದ 16, 17 ಜನವರಿಯ ನಂತರ ಚರ್ಮ ಸಂಬಂಧಿತ ಸಮಸ್ಯೆಗಳು, ಚರ್ಮ ಒಣಗುವುದು, ಉರಿ, ಕಣ್ಣುಗಳಲ್ಲಿ ಉರಿ, ಸೋಂಕು, ಅಲರ್ಜಿ ಅಥವಾ ಹೆಚ್ಚು ಪ್ರಯಾಣ ಮಾಡುತ್ತಿದ್ದರೆ ರೋಗ ನಿರೋಧಕ ಶಕ್ತಿಯ ಮೇಲೆ ಗಮನ ಕೊಡಬೇಕು. ಇದು ಕೇವಲ ಜನವರಿ 17ರ ನಂತರ ಮಾತ್ರ, ಅದಕ್ಕಿಂತಲೂ ಮೊದಲು ಅಲ್ಲ. ಆದರೆ ಶನಿ ಧನಸ್ಥಾನದಲ್ಲಿ ಇರುವುದರಿಂದ ಚೇತರಿಕೆ ತ್ವರಿತವಾಗಿರುತ್ತದೆ. ಮೊದಲ ಅಧಿಪತಿ ಒಳ್ಳೆಯ ಸ್ಥಾನದಲ್ಲಿ ಇದ್ದರೆ ಚೇತರಿಕೆ ವೇಗವಾಗುತ್ತದೆ. ರಾಹು ಮೊದಲ ಮನೆಯಲ್ಲಿ ಇರುವುದು ತೀಕ್ಷ್ಣತೆಯನ್ನು ತೋರಿಸುತ್ತದೆ. ಈಗ ನಿಮ್ಮ ಓದು, ಶಿಕ್ಷಣದ ಬಗ್ಗೆ ತಿಳಿದುಕೊಳ್ಳೋಣ. ಓದು ಹೇಗಿರಲಿದೆ? 5ನೇ ಮನೆ ಶಿಕ್ಷಣವನ್ನು ಪ್ರತಿನಿಧಿಸುತ್ತದೆ. ಅಲ್ಲಿ ಗುರು ಕುಳಿತಿದ್ದಾರೆ. 5ನೇ ಮನೆಯ ಅಧಿಪತಿ ಬುಧ. ಬುಧ 7ನೇ ದೃಷ್ಟಿಯಿಂದ 5ನೇ ಮನೆಯನ್ನು ನೋಡುತ್ತಿದ್ದಾರೆ ಮತ್ತು ಗುರು 5ನೇ ಮನೆಯಲ್ಲಿ ಕುಳಿತಿದ್ದಾರೆ. ಅವರು ನಿಮ್ಮ ಧನೇಶ ಮತ್ತು ಲಾಭೇಶ. ಗುರು 5ನೇ ಮನೆಯಲ್ಲಿ ಕುಳಿತಿದ್ದರೆ ಜ್ಞಾನ ತಂದೊಡ್ಡುತ್ತಾರೆ, ನಿಮ್ಮನ್ನು ಪ್ರೌಢಗೊಳಿಸುತ್ತಾರೆ. ಜಗತ್ತು ಏನೇ ಹೇಳಲಿ, ನಾನು ನನ್ನ ಗುರಿಯನ್ನೇ ಮಾಡುತ್ತೇನೆ ಎಂಬ ಧೈರ್ಯ ಕೊಡುತ್ತಾರೆ. ಏಕೆಂದರೆ ಗುರು ಜ್ಞಾನ, ಬುದ್ಧಿ, ಪ್ರೌಢತೆ. ಬುಧ ಕೂಡ ನೋಡುತ್ತಿದ್ದಾರೆ, ಏಕಾಗ್ರತೆ ಇರುತ್ತದೆ. ಆದರೆ ಬುಧ 12ನೇ ಮನೆಗೆ ಹೋದ ನಂತರ
ಮನಸ್ಸು ಸ್ವಲ್ಪ ಚಂಚಲವಾಗಬಹುದು, ಮನಸ್ಸು ಅಸ್ಥಿರವಾಗಬಹುದು. ನಿಮ್ಮ ಪರೀಕ್ಷೆ ಜನವರಿಯ 17ರ ಮೊದಲು ಇದ್ದರೆ ಅದು ನಿಮಗೆ ಬಹಳ ಅತ್ಯುತ್ತಮ. ಆದರೆ ನಂತರ ಇದ್ದರೆ ಸ್ವಲ್ಪ ಗೊಂದಲ ಆಗಬಹುದು. ಏನು ಓದಿದ್ದೀರೋ ಅದು ಸ್ವಲ್ಪ ಕಡಿಮೆ ಆಗುವಂತೆ ಭಾಸವಾಗಬಹುದು. ಏಕೆಂದರೆ ಬುಧ, ಶುಕ್ರ, ಸೂರ್ಯ, ಮಂಗಳ ಎಲ್ಲರೂ 12ನೇ ಮನೆಗೆ ಹೋಗುತ್ತಾರೆ. ಸ್ವಲ್ಪ ಗೊಂದಲ ಸೃಷ್ಟಿಯಾಗಬಹುದು. ಆದ್ದರಿಂದ ಶಿಕ್ಷಣದಲ್ಲಿ ಪ್ರವೇಶ ಅಥವಾ ಯೋಜನೆಗಳನ್ನು ಮಧ್ಯ ಜನವರಿಯ ಮೊದಲು ಮಾಡಿಕೊಳ್ಳಿ. ಈಗ ಸ್ನೇಹಿತರೆ, ಪ್ರೇಮ ಪ್ರೀತಿ ಹೇಗಿರಲಿದೆ? 5ನೇ ಮನೆಯೇ ಪ್ರೇಮದ ಮನೆ. ಅಲ್ಲಿ ಗುರು ಕುಳಿತಿದ್ದಾರೆ. ಮುಂದಿನವರಿಂದ ಎಷ್ಟೇ ಬೇಕಾದರೂ ಜ್ಞಾನ ಸಲಹೆ ತೆಗೆದುಕೊಳ್ಳಿ. ಪ್ರೇಮ ಸಂಬಂಧದಲ್ಲಿ ಇರುವುದರಿಂದ ಪೂರ್ಣ ಜ್ಞಾನ ದೊರೆಯುತ್ತದೆ. ದೇವಗುರು 5ನೇ ಮನೆಯಲ್ಲಿ ಇರುವುದು. ಬುಧ, ಶುಕ್ರ, ಸೂರ್ಯ, ಮಂಗಳ ಈ 4 ಜನರ ದೃಷ್ಟಿ 5ನೇ ಮನೆಯ ಮೇಲೆ ಬೀಳುತ್ತಿದೆ. ರಾಹುವಿನದು ಬೀಳುತ್ತಿದೆ. 5 ಗ್ರಹಗಳ ಪ್ರಭಾವ 5ನೇ ಮನೆಯ ಮೇಲೆ ಮತ್ತು ಗುರು ಸ್ವತಃ ಕುಳಿತಿದ್ದಾರೆ. ಮುಂದಿನವರ ಮುಂದೆ ಸ್ವಲ್ಪ ತಗ್ಗಬೇಕು. ಅವರ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಬೇಕು, ಒಪ್ಪಬೇಕು. ಇಲ್ಲವೆಂದರೆ ತಪ್ಪು ತಿಳುವಳಿಕೆ ಆಗಬಹುದು. ಮುಂದಿನವರು ಅತ್ಯಂತ ಚುರುಕು, ಚತುರರಾಗಿರಬಹುದು. ಅವರ ಸಲಹೆ ತೆಗೆದುಕೊಂಡರೆ ಲಾಭವಿದೆ. ಪ್ರೇಮ ಜೀವನ ಒಳ್ಳೆಯದಾಗಿ ಕಾಣುತ್ತಿದೆ. ಆದರೆ ಮುಂದಿನವರು ಸ್ವಲ್ಪ ಹೆಚ್ಚು ಚತುರರಾಗಿರಬಹುದು. ಇಷ್ಟೊಂದು ಗ್ರಹಗಳು ನೋಡುತ್ತಿದ್ದರೆ ಮೂಡಿ ಸ್ವಭಾವ ಬರುತ್ತದೆ. ಪ್ರೇಮ ಜೀವನ 70% ಒಳ್ಳೆಯದು. ಭಾವನೆಗಳಲ್ಲಿ ಕೊರತೆ ಇಲ್ಲ. ಈಗ ವೈವಾಹಿಕ ಜೀವನ ಹೇಗಿರಲಿದೆ? 7ನೇ ಮನೆಯೇ ವೈವಾಹಿಕ ಮನೆ. ಅಲ್ಲಿ ಕೇತು ಕುಳಿತಿದ್ದಾರೆ. 7ನೇ ಅಧಿಪತಿ ಸೂರ್ಯ 11ರಿಂದ 12ಕ್ಕೆ ಹೋಗುತ್ತಾರೆ. ಕೇತು ಪೂರ್ತಿ 2026ರಲ್ಲೂ 7ನೇ ಮನೆಯಲ್ಲೇ ಇರುತ್ತಾರೆ. ಕುಂಭ ರಾಶಿಯ ವಿವಾಹಿತರು ಗಮನವಿಟ್ಟು ಕೇಳಿ. ಕೇತು 7ನೇ ಮನೆಯಲ್ಲಿ ಇದ್ದಾಗ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ದೂರುಗಳು ಬರುತ್ತವೆ. ಕೇತು ಬೇರೆಯಾದ ಗ್ರಹ, ಅತೃಪ್ತ ಗ್ರಹ. ವೈವಾಹಿಕ ಮನೆಯಲ್ಲಿ ಕೇತು ಇರುವುದು ಯಾವುದೇ ಕಾರಣವಿಲ್ಲದೆ ದೂರು ಕಂಡುಕೊಳ್ಳುವಂತೆ ಮಾಡುತ್ತದೆ. ಸಣ್ಣ ಸಣ್ಣ ತಪ್ಪುಗಳು ಕಂಡರೂ ದೊಡ್ಡದು ಎನ್ನುವಂತೆ ಮಾಡಿ ಇದರಿಂದ ಸ್ವಲ್ಪ ತಪ್ಪು ತಿಳುವಳಿಕೆ ಆಗುತ್ತದೆ. ಎಷ್ಟೇ ಪ್ರಯತ್ನ ಮಾಡಿದರೂ ಸಾಲದು ಎನ್ನುವಂತೆ ಭಾವನೆ ಬರುತ್ತದೆ. ಕೇತು ಸ್ವಲ್ಪ ಇದನ್ನು ಮಾಡುತ್ತಾರೆ. ಸೂರ್ಯ ಕೂಡ ಜನವರಿ 14ರ ನಂತರ 12ಕ್ಕೆ ಹೋಗುತ್ತಾರೆ. ಜೀವನ ಸಹಚರರ ಕೀಲುಗಳಲ್ಲಿ ನೋವು ಅಥವಾ ಕಣ್ಣುಗಳಲ್ಲಿ ಉರಿ, ತಲೆನೋವು ಆಗಬಹುದು. ಅದಕ್ಕಿಂತ ಮೊದಲು ಒಳ್ಳೆಯದು. ನಾವು ಋಣಾತ್ಮಕ ಹೇಳಲು ಬಂದಿಲ್ಲ, ಯಾರನ್ನು ನಿರಾಶೆಗೊಳಿಸಲು ಬಂದಿಲ್ಲ. ಏನು ಕಾಣುತ್ತಿದೆಯೋ ಅದನ್ನು ಹೇಳುತ್ತಿದ್ದೇವೆ. ಯಾವಾಗಲೂ ಸಕಾರಾತ್ಮಕವಾಗಿರಲಿ ಎಂದು ಬಯಸುತ್ತೇವೆ. ಈಗ ಕುಂಭ ರಾಶಿಗೆ ಅತ್ಯಂತ ಮುಖ್ಯ ಭಾಗ್ಯ ಮತ್ತು ವೃತ್ತಿ ವ್ಯಾಪಾರ ಹೇಗಿರಲಿದೆ? ಭಾಗ್ಯದ ಅಧಿಪತಿ ಶುಕ್ರ 11ನೇ ಮನೆಯಲ್ಲಿ ಇದ್ದಾರೆ. ಅತ್ಯುತ್ತಮ ಸ್ಥಾನ. ಗುರುವಿನ ಮನೆಯಲ್ಲಿ ಇದ್ದರೂ ಒಳ್ಳೆಯದು. ಲಾಭ ಸ್ಥಾನದ ಸಂಬಂಧ ಆಗುತ್ತಿದೆ. ಶನಿ ಶುಕ್ರನನ್ನು ನೋಡುತ್ತಿದ್ದಾರೆ. ಮೊದಲ ಮತ್ತು 7ನೇ ಅಧಿಪತಿಗಳ ಸಂಬಂಧ. ಆದರೆ ಇದು ಜನವರಿ 12ರವರೆಗೆ. ದೊಡ್ಡ ಕೆಲಸ, ಶುಭ ಕಾರ್ಯಗಳನ್ನು ಜನವರಿ 12ರ ಮೊದಲು ಮಾಡಿ. ಭಾಗ್ಯ ಪೂರ್ಣ ಬೆಂಬಲಿಸುತ್ತದೆ. ಮಧ್ಯ ಜನವರಿಯ ಮೊದಲು, ನಂತರವೂ ಒಳ್ಳೆಯದು. ಶುಕ್ರ 12ನೇ ಮನೆಯಲ್ಲಿ ಕೆಟ್ಟದ್ದಲ್ಲ. ಪೂರ್ತಿ ತಿಂಗಳು ಭಾಗ್ಯ ಒಳ್ಳೆಯದು. ಮೊದಲು ಹೆಚ್ಚು. ವೃತ್ತಿಯ ಬಗ್ಗೆ 10ನೇ ಮನೆ ವೃತ್ತಿಯ ಮನೆ. 10ನೇ ಅಧಿಪತಿ ಮಂಗಳ 11ನೇ ಮನೆಯಲ್ಲಿ ಒಳ್ಳೆಯ ಸ್ಥಾನ. 12ಕ್ಕೆ ಹೋಗಿ ಉಚ್ಚರಾಗುತ್ತಾರೆ ಮಕರ ರಾಶಿಯಲ್ಲಿ. ಈ ತಿಂಗಳು ವೃತ್ತಿಯಲ್ಲಿ ತಲೆ ಎಂದರು ನೀವು, ಬಾಲ ಎಂದರು ನೀವು. ಮಂಗಳ ಉಚ್ಚರಾಗುತ್ತಿರುವುದು 12ನೇ ಮನೆಯಲ್ಲಿ. ಯಾವ ಕ್ಷೇತ್ರದಲ್ಲಿರಲಿ ಪೂರ್ಣ ಬೆಂಬಲ. ಮಂಗಳ ಮೊದಲು ಲಾಭ ಸ್ಥಾನದಲ್ಲಿ, ನಂತರ ಉಚ್ಚ. ಮಾರುಕಟ್ಟೆಗೆ ಹೋಗಬಹುದು, ಸಭೆಗಳಿಗೆ ಹಾಜರಾಗಬಹುದು, ಒಳ್ಳೆಯ ಪ್ರಯತ್ನ ಮಾಡಬಹುದು. ಕೆಲಸವನ್ನು ಶುದ್ಧವಾಗಿ ಮಾಡುತ್ತೀರಿ, ಪ್ರಶಂಸೆ ದೊರೆಯಬಹುದು. ಹೊಸ ಆರಂಭಕ್ಕೆ ಈ ತಿಂಗಳು ಬೆಂಬಲ. ದೊಡ್ಡದನ್ನು ಪ್ರಯತ್ನಿಸಿ. ಉದ್ಯೋಗ ಇಲ್ಲದವರಿಗೆ 18-20 ಜನವರಿಯ ಒಳಗೆ ಉದ್ಯೋಗ ಬರಬಹುದು. ವ್ಯಾಪಾರಕ್ಕೆ ಈ ತಿಂಗಳು ಒಳ್ಳೆಯದು, ಆದರೆ ಸ್ವಲ್ಪ ಒತ್ತಡ ಇರಬಹುದು. ಎಲ್ಲಾ ಗ್ರಹಗಳು 12ಕ್ಕೆ ಹೋದ ನಂತರ
ವಾದ ವಿವಾದದಿಂದ ದೂರವಿರಿ. ವ್ಯಾಪಾರ ಬೆಳೆಸಿ, ಆದರೆ ರಾಜಕಾರಣಕ್ಕೆ ಇಳಿಯಬೇಡಿ. ಮೂರನೇ ವ್ಯಕ್ತಿ ಒಳಗಾಗದಂತೆ ನೋಡಿಕೊಳ್ಳಿ. 16-17ರ ನಂತರ ಸ್ವಲ್ಪ ಒತ್ತಡ ಬರಬಹುದು. ಏನು ಉಪಾಯ ಮಾಡಬೇಕು? ಮೊದಲು ಶನಿ ಬೀಜ ಮಂತ್ರ ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೇಶ್ವರಾಯ ನಮಃ. ಈ ಮಂತ್ರವನ್ನು 108 ಬಾರಿ ಜಪಿಸಿ. ಹನುಮಾನ್ ಚಾಲಿಸ ಪಠಣ. ಶುಕ್ರ ಬೀಜ ಮಂತ್ರ ಓಂ ದ್ರಾಂ ದ್ರೀಂ ದ್ರೌಂ ಸಂ ಶುಕ್ರಾಯ ನಮಃ. ಈ ಮಂತ್ರವನ್ನು 108 ಬಾರಿ ಜಪಿಸಿ. ಪ್ರತಿ ಬುಧವಾರ ಗೋವಿನ ಸೇವೆ ಮಾಡಿ. ಈ ತಿಂಗಳು ಸಕಾರಾತ್ಮಕ ಚಿಂತನೆಯೊಂದಿಗೆ ಮುನ್ನಡೆಯಿರಿ. ನಿಮ್ಮ ಯಶಸ್ಸು ಖಚಿತ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.